ಬೆಳಗಾವಿ ಅಧಿವೇಶನದಲ್ಲಿ ಬಳ್ಳಾರಿ ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗ ಮತ್ತೆ ಮುಂದುವರೆದಿದೆ. ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಹಲವು ಸಭೆ ಸಮಾರಂಭಗಳಲ್ಲಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ನಗರ ಶಾಸಕ ಭರತ್ ರೆಡ್ಡಿ ನಡುವೆ ಆರೋಪ ಮತ್ತು ಪ್ರತ್ಯಾರೋಪ ನಡೆಯುತ್ತಲೇ ಇದೆ. ಇದೀಗ ಇದೇ ಆರೋಪ ಪ್ರತ್ಯಾರೋಪ ಬೆಳಗಾವಿ ಅಧಿವೇಶನದಲ್ಲಿ ಮುಂದುವರೆದಿದೆ. ಇನ್ನು ಈ ಜಗಳದ ಕುರಿತು ಜಿಲ್ಲೆಯ ಜನರು ಪ್ರತಿಕ್ರಿಯಿಸಿ ಬಳ್ಳಾರಿ ಅಭಿವೃದ್ಧಿಯ ವಿಚಾರವಾಗಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಆಡಿದ ಮಾತಿಗೆ ಭರತ್ ರೆಡ್ಡಿ ಸರಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ಅಂತ ಹೇಳಿದ್ದಾರೆ. ಇದಲ್ಲದೆ ಜನಾರ್ದನ್ ರೆಡ್ಡಿ ಬಳ್ಳಾರಿಯನ್ನು ಅಭಿವೃದ್ಧಿ ಮಾಡಿರುವುದಕ್ಕಿಂತ ಅಕ್ರಮ ಗಣಿಗಾರಿಕೆಯ ಮೂಲಕ ಸಂಪಾದಿಸಿಕೊಂಡು ಜಿಲ್ಲೆಗೆ ಕುಖ್ಯಾತಿಯನ್ನು ತಂದಿದ್ದಾರೆ. ಅಷ್ಟೇ ಅಲ್ಲದೆ ಬಳ್ಳಾರಿಯನ್ನು ರಿಪಬ್ಲಿಕ್ ಬಳ್ಳಾರಿ ಮಾಡ ಹೊರಟಿದ್ದರು. ಅದನ್ನು ತಪ್ಪಿಸಿ ಬಳ್ಳಾರಿಯನ್ನು ಮತ್ತೆ ನೈಜ ಸ್ಥಿತಿಗೆ ತಂದವರು ಕಾಂಗ್ರೆಸ್ ನಾಯಕರು ಅಂತ ಕುರುಗೋಡು ಪಟ್ಟಣ ಪಂಚಾಯಿತಿ ಸದಸ್ಯ ಚೆನ್ನಪಟ್ಟಣ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ನಿನ್ನೇನು ಬೆಳಗಾವಿನಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಭರತ್ ರೆಡ್ಡಿ ಸರ್ ಏನು ಧ್ವನಿ ಎತ್ತಿದ್ರು ಅದು ಸರಿಯಾಗಿದೆ. ಇವತ್ತು ಜನಾರ್ದನ್ ರೆಡ್ಡಿ ನಾನು ಮಾಡಿದ್ದೆ ಅಂತಂದು ಹೇಳ್ತಾನಲ್ಲ, ಅದು ಶುದ್ಧ ಸುಳ್ಳು. ಅವರು ಏನು ಮಾಡಿದ್ರು ಅಂತಂದರೆ ಅಕ್ರಮ ಗಣಿಗಾರಿಕೆ ಮಾಡಿದರು, ಕುಟುಂಬ ರಾಜಕಾರಣ ಮಾಡಿದರು. ಅವ್ರದ್ದು ಬಳ್ಳಾರಿಗೆ ಕೊಡುಗೆ ಏನಿಲ್ಲ, ಅವರು ಬಳ್ಳಾರಿಗೆ ಕೊಡುಗೆ ಶೂನ್ಯ. ಅವರು ಏನು ಮಾಡಿದ್ರು ಅಂತಂದರೆ ಬಡವ್ರ ಹೆಸರು ಹೇಳ್ಕೊಂಡು ಇಲ್ಲಿ ದುಡ್ಡು ಮಾಡಿದರು, ಅನೇಕ ರಿಯಲ್ ಎಸ್ಟೇಟ್ ಮಾಡಿದರು, ರೌಡಿಜಮ್ ಮಾಡಿದರು. ಹಾಗೆ ಸದನದಲ್ಲಿ ಹಿಂದೆ ನಮ್ಮ ಈಗಿನ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ತೋಳೇರಿಸ್ಕೊಂಡು ಹೋದರು. ಇಂಥ ದೌರ್ಜನ್ಯ ಮಾಡಿದ್ರು ಹೊರತು ಅವರು ಏನು ರಾಜಕಾರಣದಲ್ಲಿ ಶೂನ್ಯ. ಇವತ್ತೇನೋ ಮತ್ತೆ ಅಲ್ಲಿ ಜನಪ್ರತಿನಿಧಿಯಾಗಿ ತನ್ನ ಗಂಗಾವತಿ ಕ್ಷೇತ್ರಕ್ಕೆ ಏನನ್ನ ಅಭಿವೃದ್ಧಿ ಕೇಳಬೇಕು ಹೊರತು ಅವ್ರು ಮತ್ತೆ ಹಳೆಯದನ್ನು ಕೆದಕಕ್ಕೆ ಹೋಗ್ತಾರೆ. ಅದು ಏನನ್ನ ಈ ಥರ ಮತ್ತೆ ಕೆದಕಕ್ಕೆ ಹೋದರೆ ಬಳ್ಳಾರಿ ಜನ ಇವತ್ತು ಜನಾರ್ದನ್ ರೆಡ್ಡಿ ವಿರುದ್ಧ ತಿರುಗಿ ಬಿಡುತ್ತಾರೆ. ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಬಲಿಷ್ಠವಾಗಿದ್ದಾರೆ. ಏನಾದರೂ ನೆಕ್ಸ್ಟು ಮತ್ತೆ ಇದೇ ರೀತಿ ನೀನು ಮಾತಾಡೋಕ್ಕೆ ಹೋದರೆ ನಿನ್ನ ಮನೆಗೆ ಮುತ್ತಿಗೆ ಹಾಕ್ತು ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ.